ಹಾಯ್ ಫ್ರೆಂಡ್ಸ್, ಇವತ್ತು ಟೊಮೊಟೊ ಮೊಟ್ಟೆ ಗೊಜ್ಜು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಒಂದು 4 ಟೊಮೊಟೊ, 3ರಿಂದ 4 ಮೊಟ್ಟೆನ ತೆಗೆದುಕೊಂಡಿದ್ದೀನಿ. ತವಾನ ಬಿಸಿ ಇಕ್ಕಿ ಎಣ್ಣೆ ಹಾಕಿದ್ದೀನಿ. ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆನ ಹಾಕೋಣ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿಯುವಾಗ ನಾವು ಕರಿಬೇವನ್ನ ಹಾಕೋಣ. ಕರಿಬೇವು ಸಿಡಿಯುವಾಗ ಈರುಳ್ಳಿ, ಒಂದು 2ರಿಂದ 3 ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಆ ರೀತಿಯಾಗಿ ನಾವು ಚೆನ್ನಾಗಿ ಎಣ್ಣೆಲೇ ಅದು ಮಿಕ್ಸ್ ಮಾಡ್ತಾ ಬ್ರೌನ್ ಕಲರ್ ಬರೋ ಥರ ನಾವು ಅದನ್ನು ಕಲರ್ ಶೇಡ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು, ಅದು ಇನ್ನೇನು ಈರುಳ್ಳಿ ಕಲರ್ ಶೇಡ್ ಆಯಿತು ಅಂದಾಗ ಟೊಮೊಟೊ ಹೆಚ್ಚಿಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನಾವು ನೀರು ಹಾಕ್ತಿರೋ ಟೊಮೊಟೊ ಎಣ್ಣೆಲ್ಲೇ ಬೇಯಬೇಕು, ಆ ರೀತಿಯಾಗಿ ಮಾಡ್ಕೋಬೇಕು. ನಾವು ಫಸ್ಟೇ ನೀರೇನಾನ ಆ್ಯಡ್ ಮಾಡಿಬಿಟ್ರೆ ಅದು ಟೊಮೊಟೊ ಬೇಯೋದಿಲ್ಲ. ಆ ಟೊಮೊಟೊ ಗೊಜ್ಜಲ್ಲಿ ಬರೀ ಟೊಮೊಟೊನೇ ಸಿಗ್ತಾ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಅದು ಎಣ್ಣೆಲೇ ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು. ಆ ಥರ ನಾವು ಮಿಕ್ಸ್ ಕೊಡಬೇಕು. ತಿರ್ಗಾ ಪ್ಲೇಟ್ ಮುಚ್ಚಿ ಅದನ್ನು ಬೇಯಕ್ಕೆ ಬಿಡಬೇಕು. ತಿರ್ಗಾ ಅದನ್ನು ಓಪನ್ ಮಾಡಿ ನೋಡಿದ್ರೆ ನೋಡಿ ಬೇಯ್ತಾ ಇದೆ. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ನೋಡೋರು. ಅದು ಬೇಯ್ತಾ ಇರುವಾಗ ಇನ್ನೊಂದು ಮಿಕ್ಸ್ ಕೊಡ್ತೀನಿ. ನಾನು ಇನ್ನೊಂದು 2-3 ಮಿನಿಟ್ಸು ಅದನ್ನು ಹಾಗೆ ಕ್ಲೋಸ್ ಮಾಡಿ ಅದನ್ನು ಎಣ್ಣೆಲೇ ಬೇಯಿಸ್ತೀನಿ. ಯಾವುದೇ ಕಾರಣಕ್ಕೂ ನೀರು ಸೆಂಟ್ರಲ್ಲಿ ಆ್ಯಡ್ ಮಾಡ್ಕೋಬಾರ್ದು. ಅದು ಫುಲ್ಲಾಗಿ ಎಣ್ಣೆಲೇ ಟೊಮೊಟೊ ಸಾಫ್ಟ್ ಆಗಬೇಕು. ಅದು ಫುಲ್ಲು ಸಾಫ್ಟ್ ಆಗಿದೆ ಅಂತ ನಮಗೆ ಗೊತ್ತಾದಮೇಲೆ ಇನ್ನೊಂದು ಮಿಕ್ಸ್ ಕೊಡೋಣ. ಅದೇನು ತಳ ಹಿಡಿಯೋದಿಲ್ಲ, ಯಾಕಂದರೆ ಅದಕ್ಕಿನ್ನ ಯಾವುದು ಮಸಾಲೆ ಆ್ಯಡ್ ಮಾಡಿಲ್ವಲ್ಲ ಅದಕ್ಕೆ. ಇವಾಗ ಅದು ಟೊಮೊಟೊ ಬೆಂದಿದೆ ಅನ್ನುವಾಗ ಒಂದು ಅರ್ಧ ಸ್ಪೂನು ಅರಿಶಿನ, ಒಂದು ಸ್ಪೂನು ನಾನು ಸಾಂಬಾರು ಪುಡಿ ಹಾಕ್ಕೊತೀನಿ. ಮನೇಲಿ ಸಾಂಬಾರಿಗೆ ಹಾಕ್ತಾರಲ್ಲ ಅದು ಸಾಂಬಾರು ಪುಡಿನ ಆ್ಯಡ್ ಮಾಡ್ತೀನಿ. ನಿಮಗೆ ಸಾಂಬಾರು ಪುಡಿಲೇ ಖಾರ ಇರುತ್ತೆ ಅನ್ನೋದಾದರೆ ಖಾರದ ಪುಡಿ ಬೇಡ. ಬಟ್ ನಮ್ಮ ಮನೇಲಿ ಸಾಂಬಾರು ಪುಡಿಲಿ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ನಾನು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಬರುತ್ತಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ಒಂದು ಡ್ರಾಪ್ ಸುದ ನಾನು ನೀರು ಹಾಕಿಲ್ಲ, ಅದು ಎಣ್ಣೆಲೇ ಫ್ರೈ ಆಗ್ತಾಯಿದೆ. ಇದು ಮಸಾಲೆ ಎಲ್ಲ ಹಾಕಿದ್ಮೇಲೆ ತಳ ಹಿಡಿಯುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಲೇ ಈ ಮಸಾಲೆ ಎಲ್ಲ ಸ್ಮೆಲ್ಲು ಇದಾಗ ಗಂಟ ಹುರ್ಕೋಬೇಕು. ಹಸಿ ವಾಸನೆ ಆದಮೇಲೆ ನೋಡಿ ಈ ಥರ ಎಲ್ಲ ಎಣ್ಣೆ ಬಿಟ್ಟಿರುತ್ತೆ. ಇವಾಗ ಇದು ಎಣ್ಣೆ ಬಿಟ್ಟ ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ಆ್ಯಡ್ ಮಾಡಿಕೊಂಡು ಇನ್ನೊಂದು ಮಿಕ್ಸ್ ಕೊಡ್ತೀನಿ. ನೋಡಿ ಯಾವ ರೀತಿಯಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ಟೊಮೊಟೊನು ಫುಲ್ ಸಾಫ್ಟ್ ಆಗೋಗಿದೆ. ಸಾಫ್ಟ್ ಆಗಿರುವಾಗ ಇವಾಗ ನಾನೊಂದು ಅರ್ಧ ಲೋಟಷ್ಟು ಈಗ ನಾನು ನೀರನ್ನ ಆ್ಯಡ್ ಮಾಡ್ಕೊತೀನಿ. ಈಗ ಯಾಕೆ ಆ್ಯಡ್ ಮಾಡ್ತೀನಿ ಅಂದರೆ ನಾವು ಮೊಟ್ಟೆ ಹಾಕ್ತೀವಲ್ವ ಲಾಸ್ಟ್ಗೆ, ಅದು ಮೊಟ್ಟೆ ಹಾಕುವಾಗ ಫುಲ್ಲು ಡ್ರೈ ಆಗಿಬಿಡುತ್ತೆ ನೀರೇ ಹಾಕಿಲ್ಲ ಅಂದರೆ. ನಾನು ಫಸ್ಟೇ ನೀರು ಹಾಕ್ಕೊಂಡಿಲ್ಲ. ಫಸ್ಟೇ ನೀರು ಹಾಕಿದ್ದಿದ್ರೆ ಟೊಮೊಟೊ ಸಾಫ್ಟ್ ಆಗ್ತಾಯಿರಲಿಲ್ಲ. ಬಟ್ ನಾನು ಇವಾಗ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಅದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕಲ್ಲ ಸಾಂಬಾರು ಪುಡಿದು ಖಾರದ ಪುಡಿದೆಲ್ಲ. ಅದಕ್ಕೆ ನಾನು ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಅನ್ನುವಾಗ ನಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ನಾನು ಈ ಥರ ಹೊಡೆದು ಅದರೊಳಗಡೆ ಹಾಕ್ಕೊತಾ ಇದ್ದೀನಿ ಮೊಟ್ಟೆನ. ನಾನೊಂದು 3 ಮೊಟ್ಟೆ ಹಾಕ್ಕೊಂಡಿದ್ದೀನಿ, ನನಗೆ ಸಾಕು ಅನ್ನಿಸ್ತು. ಈ 3 ಮೊಟ್ಟೆನ ಹಾಕಿ ಲೋ ಫ್ಲೇಮಲ್ಲೇ ಇರಬೇಕು ಸ್ಟವ್ವು. ನಾವು ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸತಿ ಯಾರು ಟ್ರೈ ಮಾಡಿಲ್ವೋ ನೀವು ಒಂದು ಸತಿ ಟ್ರೈ ಮಾಡಿ. ಇದು ರೋಟಿ, ಚಪಾತಿಗೆ, ಬಿಸಿ ಅನ್ನಕ್ಕೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕೈ ಆಡಿಸ್ತಾಯಿದ್ರೆ ಅದು ಮೊಟ್ಟೆದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಈ ಥರ ಎಲ್ಲ ಮಾಡಿದ್ಮೇಲೆ ನಾನು ಟ್ಯಾಪ್ ಕ್ಲೋಸ್ ಮಾಡಿ ನಾನು ಇನ್ನೊಂದು 2ರಿಂದ 3 ನಿಮಿಷ ಹಾಗೆ ಬಿಡ್ತೀನಿ. ಇಲ್ಲಿ ನೋಡಿ ಯಾವ ರೀತಿಯಾಗಿದೆ ಅಂತ ನೀವೇ ನೋಡ್ಬೋದು. ನಾನು ಹಾಕ್ಕೊಂಡಿರೋ ನೀರು ಅರ್ಧ ಲೋಟ ಸರಿ ಹೋಯ್ತು ಇದಕ್ಕೆ. ನಾನೇನಾನ ನೀರು ಆ್ಯಡ್ ಮಾಡಿಲ್ಲ ಅಂತಿದ್ದರೆ ಅದು ಫುಲ್ಲು ಡ್ರೈ ಆಗೋಗ್ಬಿಟ್ಟಿರೋದು. ನಾನು ಅನ್ನಕ್ಕೆ ಬೇಕು ಅನ್ನೋದಕ್ಕೋಸ್ಕರ ಅರ್ಧ ಲೋಟ ನೀರು ಹಾಕ್ಕೊಂಡು ನಾನು ಈ ಥರ ಮಾಡಿಕೊಂಡೆ. ಲಾಸ್ಟ್ ಇನ್ನೇನು ಅದು ಮೊಟ್ಟೆ ಎಲ್ಲ ಹಸಿ ಸ್ಮೆಲ್ ಹೋಗಿದೆ ಅನ್ನುವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಲಾಸ್ಟ್ ಒಂದು ಮಿಕ್ಸ್ ಕೊಡಿ ಇಳಿಸೋ ಟೈಮಲ್ಲಿ ಅಷ್ಟೇ. ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಅನ್ನ, ಚಪಾತಿ, ರೋಟಿಗೆ ಯಾವುದಕ್ಕೆ ಬೇಕಾದರೂ ಸೂಟ್ ಆಗುತ್ತೆ. ಯಾರೆಲ್ಲ ಟ್ರೈ ಮಾಡ್ತೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಹಾಕಿ ಯಾವ ರೀತಿಯಾಗಿತ್ತು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಕಮೆಂಟಲ್ಲಿ ಆಯ್ ಅಂತ ಆದರೂ ನನಗೆ ಒಂದು ಮೆಸೇಜ್ ಹಾಕಿ ಫ್ರೆಂಡ್ಸ್. ನಾನು ಮಾಡಿದ್ದೆ ಅಂತನಾದರೂ ಹೇಳಿ. ಒಂದು 2 ಮೊಟ್ಟೆ, ಒಂದು 4 ಟೊಮೊಟೊ ಇದ್ದರೆ ನಾವು
ತಕ್ಷಣಕ್ಕೆ ಒಂದು ಗ್ರೇವಿನ ಮಾಡ್ಕೋಬೋದು. ಅದೆಲ್ಲದಕ್ಕೂ ಸೂಟ್ ಆಗುತ್ತೆ. ನೀವು ಯಾವುದ್ರ ಜೊತೆ ಬೇಕಾದರೂ ಪರೋಟಕ್ಕೆ ಬೇಕಾದರೂ ಇದನ್ನು ಕಾಂಬಿನೇಷನ್ ನೀವು ತೊಗೋಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಗ್ರೇವಿಯಾಗಿ, ಎಷ್ಟು ಲುಕ್ಕಾಗಿ, ಎಷ್ಟು ಸಖತ್ತಾಗಿ, ಇದು ಯಾವ ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ.